ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಡಿಸೆಂಬರ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಆಶ್ಲೇಷ ನಕ್ಷತ್ರ ವೈದ್ಯುತಿ ಯೋಗ ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಪ್ರಕೃತಿ ನಮಗೆ ವಾಪಸ್ ಕೊಡುತ್ತದೆ. ಫಲಂ ಪುಣ್ಯ ದರ್ಶನ. ನಾವು ಏನನ್ನ ಇಡುತ್ತೇವೆಯೋ ಕೊಡುತ್ತೇವೆಯೋ ನಮಗೆ ವಾಪಸ್ ಕೊಡುತ್ತೆ ಮಕ್ಕಳೇ. ನೋಡಿ, ನಮ್ಮ ಸೃಷ್ಟಿಯಲ್ಲೊಂದು ಭಗವಂತ ಒಂದು ಜಾಣತನ ಮೆರೆದಿದ್ದಾನೆ. ನಿಮಗೆ ಯಾರಿಗೂ ಗೊತ್ತಿಲ್ಲ, ಇವತ್ತು ಹೇಳ್ತಿದ್ದಾನೆ ನೋಡಿ. ನಮಗೊಂದು 2 ಲೋಟ ಕೊಟ್ಟು ಕಳಿಸಿದ್ದಾನೆ. ಒಂದರಲ್ಲಿ ಸುಖ ಹಾಗೂ ದುಃಖ, 2 ಲೋಟ ಸಮವಾಗಿ ಕಳಿಸಿದ್ದಾನೆ. ನಮ್ಮನ್ನ ಭೂಮಿ ಮೇಲೆ ಕಳಿಸೋವಾಗಲಿ. ಆದರೆ ಆಯ್ಕೆ ನಮಗೆ ಕೊಟ್ಟಿದ್ದಾನೆ. ಸುಖವನ್ನ ಹೆಚ್ಚಿಸ್ಕೊಳ್ಳೋದ, ದುಃಖವನ್ನ ಹೆಚ್ಚಿಸ್ಕೊಳ್ಳೋದ ಅಂತ. ಆದ್ರೆ ತುಂಬಾ ಜನ ನಾವು ಮಾಡೋದೇನು ಗೊತ್ತಾ? ಇರುವ ಸುಖವನ್ನು ಬಿಟ್ಟು ದುಃಖದ ಹಿಂದ್ಗಡೆ ಹೋಗ್ತೇವೆ. ಇದೊಂದು ರೀತಿ 2 ಬಾವಿ. ಒಂದು ಬಾವಿ ತುಂಬಾ ನೀರಿದೆ, ಅರ್ಧ ನೀರಿದೆ, ಇಲ್ಲೂ ಅರ್ಧ ನೀರಿದೆ. ನಾವು ಯಾವುದನ್ನು ಹೆಚ್ಚಿಸ್ಕೋಬೇಕು, ಬಳಸ್ಕೋಬೇಕು, ಉಪಯೋಗಿಸ್ಕೋಬೇಕು ಅನ್ನುವುದು ನಮ್ಮ ಮೇಲೆ ನಿರ್ಭರ ಆಗಿರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ? ಇರೋ ಬಲವನ್ನ, ಶಕ್ತಿಯನ್ನ ಆ ಸುಖದ ಕಡೆ ನೋಡಲ್ಲ. ನಿಮಗೆ ಅಂತ ಒಂದು ಶಕ್ತಿ ಇರುತ್ತೆ. ಅದು ವಿದ್ಯಾಶಕ್ತಿ ಇರ್ಬೋದು, ಅಡಿಗೆ ಶಕ್ತಿ ಇರ್ಬೋದು. ನೀವು ನಂಬೋಲ್ಲ, UK ನಲ್ಲಿ ಒಬ್ಬ ಆಕೆ ಅಸ್ಟ್ರಾಲಜರ್ ಇದ್ದಾಳೆ. ಆಕೆಯ ಸಂಪಾದನೆ ದಿನಕ್ಕೆ ಕೋಟಿಗಳಲ್ಲಿ. ನಂಬಲ್ಲ ನೀವು. ಬರೀ ಒಂದೇ ಒಂದು ಹೆಸರು ಇಟ್ಟು ಚೇಂಜ್ ಮಾಡಿ ಕೊಡಲು ಶಿ ಚಾರ್ಜಸ್ 25 ಲಕ್ಷ ರೂಪಾಯಿ. ನಂಬ್ತೀರಾ? ಬೇಕು ಅಂದ್ರೆ ಡೀಟೇಲು ಫೋಟೋ ಸಮೇತ ಕೊಡ್ತಾನೆ, ಆಕೆ ಹೆಸರು ಸಮೇತ. ಇದೇನು ಗುರುಗಳೇ ಅಂತ. ಹೌದು, ಅಂಥದ್ದೊಂದು ಪರಿಶ್ರಮ. ಆಕೆ ಹೆಸರು ಕೊಟ್ಲು ಅಂದ್ರೆ ಮ್ಯಾಜಿಕ್ ಅನ್ನತಕ್ಕಂಥದ್ದು ರೀತಿ ಜನ ನಂಬ್ತಾರೆ. ವೆಸ್ಟರ್ನ್ ಪೀಪಲ್, ಪಾಶ್ಚಿಮಾತ್ಯರು ಆಕೆಯ ಬಳಿ ಹೆಸರನ್ನ ತಗೋತಾರೆ. ನೋಡಿ, ತನ್ನ ಬಲವನ್ನ ಆಕೆ ಹೆಚ್ಚಿಸ್ಕೊಂಡಿರ್ತಕ್ಕಂಥ ಶ್ರೀನಿವಾಸ ರಾಮಾನುಜನ್, ದ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಅಂತ ನಾವು ಮಾತಾಡ್ತೇವೆ ಅಲ್ವಾ? ನೀವು ನಂಬಲ್ಲ, ಅವರು ಎಕ್ಸಾಮ್ಸ್ ಬರೀತಾರೆ, ಇಂಗ್ಲಿಷಲ್ಲಿ ಫೇಲ್ ಆಗ್ತಾರೆ, ಮತ್ತೆ ಕಷ್ಟಪಡ್ತಾರೆ. ಎಲ್ಲ ಓಕೆ, ಇಂಗ್ಲಿಷಲ್ಲಿ ಫೇಲ್ ಆಗ್ತಾರೆ, ಮತ್ತೆ ಗಡ್ತಾರೆ, ಫೇಲ್ ಆಗ್ತಾರೆ. ಅಯ್ಯೋ ಹೋಗಪ್ಪ ಅಂತ ಹಾಗೂ ಹೀಗೂ ಮಾಡಿ ಒಂದು ಜಸ್ಟ್ ಪಾಸ್ ನಂಬರ್. ಅವರಿಗೆ ಒಂದು ನೌಕಾದಳದಲ್ಲಿ ಒಂದು ಡಾರ್ಕ್ ಯಾರ್ಡ್, ಒಂದು ಶಿಪ್ ಯಾರ್ಡ್ ಅಂತ ಏನು ಮಾತಾಡ್ತೇವೆ, ಅಲ್ಲೊಂದು ಸಣ್ಣ ಒಂದು ಅಕೌಂಟಿಂಗ್ ಕೆಲಸ. ಅವರು ಅಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಅನ್ಸುತ್ತೆ, ಅವ್ರಿಗೆ ಆ ಇಂಗ್ಲಿಷ್ ಹುಚ್ಚು ಹತ್ಕೊಂಡಿರುತ್ತೆ. ಸುತ್ತಮುತ್ತ ಆ ಕಾಲಕ್ಕೆ 100 ವರ್ಷದ ಹಿಂದ್ಗಡೆ ಮಾತಿದು. ಇಲ್ಲಲ್ಲ, ನಾನು ಇಂಗ್ಲಿಷಲ್ಲಿ ಏನಾದರೂ ಪಂಡಿತೋತ್ತಮ ಆಗ್ಬೇಕು. ಅದಕ್ಕೆ ಒಂದು ಮಾತು ಹೇಳ್ತಾರೆ ನನ್ನ ಗುರುಗಳು, ಎನಿ ಸ್ಕೌಂಡ್ರಲ್ ಕ್ಯಾನ್ ಬಿಕಮ್ ಎ ಸ್ಕಾಲರ್ ಅಂತ. ಎನಿ ಸ್ಕೌಂಡ್ರಲ್ ಕ್ಯಾನ್ ಬಿಕಮ್ ಎ ಸ್ಕಾಲರ್. ಖಂಡಿತ ಆಗಬಹುದು, ಆದರೆ ಸಾಧಕ ಆಗಿದ್ದಾನ ನೋಡು ಅಂತ ಹೇಳ್ತಾರೆ. ಎನಿಬಡಿ ಕ್ಯಾನ್ ಬಿಕಮ್ ಎವ್ರಿಬಡೀಸ್ ಮ್ಯಾನ್. ನೋಡಿ, ರಾಮಾನುಜನ್ ಅವರಿಗೆ ಗೊತ್ತಿಲ್ಲದೆಯ ಗಣಿತದ ಮೇಲೆ ಆಸಕ್ತಿ ಹುಟ್ಟುತ್ತೆ. ಅದರಲ್ಲಿ ಕೆಲವೊಂದನ್ನ ಬಿಡಿಸ್ತಾ 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 ಈ ಬಿಕಮ್ ಸೋ ಮಚ್ ಇನ್ವಾಲ್ವ್ ಆಗ್ತಾರೆ ತಮ್ಮ ಶಕ್ತಿಯನ್ನ. ನೋಡಿ,
ಶಕ್ತಿ ನಿಶಕ್ತಿ ಎರಡಿದೆ. ಅವ್ರು ಇಂಗ್ಲಿಷ್ ಕಡೆ ನಿಂತ್ಕೊಬಿಟ್ಟಿದ್ರೆ ನಮ್ಗೆ ರಾಮಾನುಜನ್ಜಿ ಸಿಗ್ತಿರ್ಲಿಲ್ಲ, ಖಂಡಿತ ಸಿಗ್ತಿರ್ಲಿಲ್ಲ. ಅವ್ರಲ್ಲಿ ನಿಂತ್ಕೋತಾರೆ, ಇದನ್ನ ಬಿಡ್ತಾರೆ, ಈ ನಿಶಕ್ತಿಯನ್ನ ಬಿಡ್ತಾರೆ, ಇದ್ರ ಹಿಂದ್ಗಡೆ ಹೋಗಲ್ಲ ಅವರು, ಇದರ ಹಿಂದ್ಗಡೆ ಹೋಗೋದಿಲ್ಲ. ತಮ್ಮ ಬಲ ಏನು, ಈ ಬಾವಿಯಲ್ಲಿ ನೀರಿದೆ, ಇದನ್ನ ಬಳಸ್ಕೊಳ್ಳೋಣ. ನಾವೇನ್ ಮಾಡ್ತೀವಿ ಗೊತ್ತಾ, ಇರುವ ಬಲ ಬಿಟ್ಟು ಈ ವೀಕ್ನೆಸ್ ಕಡೆ ಹೋಗ್ಬಿಟ್ಟು ಏನ್ ಮಾಡ್ಕೋತೀವಿ, ನಮ್ಮ ಶಕ್ತಿಗಳನ್ನೆಲ್ಲ ಪೋಲ್ ಮಾಡ್ಕೊಬಿಡ್ತಾರೆ, ನಾವು ಕಳ್ಕೊಬಿಡ್ತಾರೆ. ಅವ್ರು ನೋಡಿ ಬಿಡಿಸ್ತಾ 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 ಒಂದು ಮ್ಯಾಥಮೆಟಿಕಲ್ ಒಂದು ಪ್ರಬಂಧ ಹಾಕಿರ್ತಾರೆ. ಅವತ್ತಿನ ಕಾಲಕ್ಕೆ ಆ ಪೇಪರಲ್ಲಿ ಬಂದಿರುತ್ತೆ, ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು ಅಂತ. ತುಂಬಾ ಜನ ಉತ್ತರ ಕೊಡ್ತಿರ್ತಾರೆ, ಯಾರ ಕೈಲೂ ಆಗಿರೋಲ್ಲ. ರಾಮಾನುಜನ್ಜಿ ಅದನ್ನ ನೋಡಿ ಬಿಡಿಸಿ ಲಂಡನ್ಗೆ ಬರೆದು ಕಳಿಸ್ತಾರೆ ಉತ್ತರವನ್ನು. ಅದನ್ನ ನೋಡಿದಂತ ಪ್ರೊಫೆಸರ್ ದಂಗ ಆಗ್ಬಿಡ್ತಾರೆ. ವಾಟ್ ಎ ಮ್ಯಾನ್, ಯಾರೋ ಇದು ಅಂತ ಹುಡುಕ್ತಾರೆ. ನೋಡಿದ್ರೆ ಒಂದು ಶಿಪ್ ಯಾರ್ಡ್ ಅಲ್ಲಿ ಒಂದು ಅಕೌಂಟಿಂಗ್ ಆಫೀಸಲ್ಲಿ ಒಂದು ಸಣ್ಣ ಗುಮಾಸ್ತನ ಕೆಲಸ. ಏನೋ ಆಯ್ತು, ಇದು ಎಂಥದ್ದು ಇದು ಅಂತ ಹೇಳಿ ಖುದ್ದು ಹೇಳಿ ಕರ್ಸ್ಕೋತಾರೆ. ದೆನ್ ಹಿಸ್ಟರಿ ಅಂಡ್ ಹಿ ಬಿಕಮ್ಸ್ ಸಮಥಿಂಗ್ ಲೆಜೆಂಡ್. ಇವತ್ತಿಗೂ ಕೂಡ ರಾಮಾನುಜನ್ ಸಿದ್ಧಾಂತಗಳಿದ್ದಾವೆ. ಅಂದ್ರೆ ನಮಗೆ ದೇವರು 2 ಲೋಟ ಕೊಟ್ಟಿದ್ರೆ ನೀವು ಯಾಕೆ ಕಹಿ ಹತ್ರನೇ ನೋಡ್ತೀವಿ? ಯದ್ಭಾವಂ ತದ್ಭವತಿ. ನಿಮ್ಮ ಆ ಬಲ ಒಂದ್ ಕೊಟ್ಟಿರ್ತಾನೆ, ಏನೋ ಒಂದು ಅಡಿಗೆ ಮಾಡೋದು, ಏನು ಬೇಡ, ಸಾಲು ಮರದ ತಿಮ್ಮಕ್ಕ, ಏನು ಓದ್ಕೊಂಡಿಲ್ಲ ನೋಡಿ, ಏನು ಓದ್ಕೊಂಡಿಲ್ಲ ಅವರು. ಆದ್ರೆ ಮರ ನೆಡುವುದರಲ್ಲಿ ಒಂದು ದೊಡ್ಡ ಸಾಧಕರಾಗ್ಬಿಟ್ರು. ಇಡೀ ವಿಶ್ವಕ್ಕೆ ಮಾರ್ಗದರ್ಶನ, ಇಡೀ ವಿಶ್ವಕ್ಕೆ ಈ ರೀತಿಯೂ ಮಾಡಬಹುದಾ? ಒಂದು ಗಿಡಗಳನ್ನ ಓದಿಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಬ್ಯಾಕಪ್ ಇಲ್ಲ, ಮರಗಳನ್ನೇ ಮಕ್ಕಳ ತರ ಬೆಳೆಸ್ತದೆ. ಪದ್ಮಶ್ರೀ ಅವಾರ್ಡ್ವರೆಗೂ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ರಾಷ್ಟ್ರಪತಿಗಳಿಂದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಸಿಗ್ತವೆ. ಅಂದ್ರೆ ಕರ್ನಾಟಕದ ಪ್ರಶಸ್ತಿಗಳು. ಎಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಾರೆ ಗೊತ್ತಾ? ಯೋಚನೆ ಮಾಡಿ ನೋಡಿ. ನಿಮ್ಮ ಶಕ್ತಿ ಅನ್ನೋದೊಂದು ಇರುತ್ತೆ ಮಕ್ಕಳು, ಅದ್ ಏನು ಅಂತ ನೋಡ್ಬೇಕು. ಕಳ್ಕೋಬಾರ್ದು ನಿರುತ್ಸಾಹ. ಖಂಡಿತ ನೀವ್ ಏನ್ ಮಾಡ್ತಿರೋದು ವಾಪಸ್ ಬರುತ್ತೆ. ಯದ್ಭಾವಂ ತದ್ಭವತಿ. ಹಿಡ್ಕೊಳ್ಳಿ. ಸಮ್ ಸಬ್ಜೆಕ್ಟ್ ಯು ಆರ್ ಅ ಮಾಸ್ಟರ್. ಅದು ಅಡಿಗೆ ಇರ್ಬೋದು, ಅದು ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಡಿಸೈನಿಂಗ್ ಇರ್ಬೋದು, ಅದರಲ್ಲಿ ಊರಿ ಬಿಡಿ ಮಕ್ಕಳೇ. ಖಂಡಿತ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಖಂಡಿತ ನೀವ್ ಏನು ಮಾಡುತ್ತಿದ್ದೀರೋ ಪ್ರಕೃತಿ ಮಾತೆ ಮಾತ್ರ ವಾಪಸ್ ಕೊಡುತ್ತೆ. ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ವಾಪಸ್ ಕೊಡುತ್ತದೆ. ನೀವು ಒಳ್ಳೆಯದನ್ನ ನೀವು ಜಾಸ್ತಿ ಮಾಡ್ತಾ ನಿಮ್ಗೆ ಅಂತ ಕೊಟ್ಟಿದೆ, ಕಡಿಮೆ ಮಾಡಲು ಆಗುವುದಿಲ್ಲ. ಖಂಡಿತ ಆಗಲ್ಲ. 2 ಲೋಟ ಏನ್ ಕಳಿಸ್ಬಿಟ್ಟಿದ್ದಾನೆ ಭಗವಂತ, ನಿನ್ಗೆ ಬಿಟ್ಟಿದ್ದೇನೆ ಕಣೋ ಆಯ್ಕೆ ನಿಂದು. ದುಃಖ, ಕೆಲವರು ನನ್ಗೆ ಇದಿಲ್ಲ ನಾನು ಫೇಲ್ಯೂರ್ ಆಗ್ಬಿಟ್ಟೆ ಅಂತ ಆ ದುಃಖದಲ್ಲೇ ಹೋಗ್ಬಿಡೋದು. ಮೊನ್ನೆ ಕೂಡ ಒಂದು ಜಾತಕ, ನೀನ್ ಏನು ಮಾಡಿದ್ರು ಮೂರ್ಖ ಗಂಡ ಅವನು ಬದಲಾಗ್ತಾನ, ಏನಾದ್ರೂ ಪೂಜೆ ಹೇಳಿ ಎಲ್ಲ ಆಗುತ್ತೆ ಮಕ್ಕಳೇ. ವ್ಯಕ್ತಿ ಬದಲಾಗುವ ಹಾಗಿದ್ದರೆ ದುರ್ಯೋಧನ ಬದಲಾಗ್ತಿದ್ದ. ಅವನು ಹೇಳ್ತಾನ, ಅವನು ನಿಮ್ ಧರ್ಮಗಳೆಲ್ಲ ಓದ್ಕೊ ಬಂದ್ಬಿಟ್ಟಿದ್ದೇನೆ, ನಿಮ್ಮ ವಿಚಾರಗಳೆಲ್ಲ ಓದ್ಕೊಂಡ್ ಬಂದಿದ್ದೇನೆ, ನನಗ್ ಗೊತ್ತಿದೆ ಇದು ತಪ್ಪು, ಬಟ್ ನಾನ್ ಮಾಡೋದಿದೆ ಅಂತಾನೆ. ನಾನು ಇದನ್ನ ಫಾಲೋ ಮಾಡಲ್ಲ ಅಂತಾನೆ. ಅಂತ ಒಂದು ಮೂರ್ಖನ ಬಳ್ಳಿ ಕಡೆಗೆ ಏನಾಯ್ತು? ಎಷ್ಟೋ ಹೇಳ್ತಾನೆ, ಕೇಳೋಲ್ಲ. ನೋ, ವಿ ವಾಂಟ್ ಟು ಚೇಂಜ್. ಪೂಜೆಯಿಂದ ಇನ್ನೊಂದರಿಂದ ಖಂಡಿತ ವ್ಯಕ್ತಿ ನಿಮ್ ಬಲ ಏನಿದೆ ನೋಡಿ. ಡಬಲ್ ಗ್ರಾಜುಯೇಟ್ ಮಗು, ಒಳ್ಳೆ ಉದ್ಯೋಗದಲ್ಲಿದೆ. ಅಯ್ಯೋ ನಾನಾ ಇದ್ರ ಮೇಲೆ ಹಾಕೋ, ಯಾಕೋ ಹೋಗಿ ಆ ಬಾವಿಯಲ್ಲಿ ಅವಿದ್ಯ, ಆ ನೀರಲ್ಲಿ ಇಲ್ಲದ ಜಾಗದಲ್ಲಿ ಯದ್ಭಾವಂ ತದ್ಭವತಿ. ಈ ಬಾವಿಯಲ್ಲಿ ನೀರಿದೆ ನೋಡು, ನಿನ್ನ ವಾಪಸ್ ಕೊಡುತ್ತೆ. ಯು ಜಸ್ಟ್ ಸ್ಟೇ ದೇರ್, ಯು ಜಸ್ಟ್ ಸ್ವಿಮ್ ದೇರ್, ಯು ಜಸ್ಟ್ ಪಿಕ್ ದೇರ್ ಅಂತ ಹೇಳ್ತಾನೆ. ಖಂಡಿತ ಪ್ರಕೃತಿ ವಾಪಸ್ ಕೊಡುತ್ತೆ ಮಕ್ಕಳೇ. ನೋಡಿ, ಒಮ್ಮೆ ಒಂದು ಹುಡುಗ, ಒಂದು 5ನೇ ಕ್ಲಾಸ್ ಹುಡುಗ ವಾಪಸ್ ಹೆಂಗ್ ಕೊಡುತ್ತೆ ಪ್ರಕೃತಿ ಅನ್ನೋದಕ್ಕೆ ನನ್ನ ಗುರುಗಳು ಹೇಳಿದಂತ ಕತೆ ತುಂಬಾ ನೆನಪಿಗೆ ಬರುತ್ತೆ. ಆಗಾಗ ನೆನೆಸ್ಕೋತಿರ್ತಾನೆ. ವಾಪಸ್ ಕೊಡುತ್ತದೆ. ನನಗ್ ಕೊಟ್ಟಿದೆ ಮಕ್ಕಳೇ, ನನಗ್ ನೀವು ಕೊಟ್ಟಿದ್ದೀರಿ. ನನ್ನನ್ನು ಎಲ್ಲಿ ಕರ್ಕೊಂಡೋಗಿ ನಿಲ್ಸಿಟ್ಟಿದೆ ಈ ವಿದ್ಯೆ ಅನ್ನೋದು ನನಗ್ ಮಾತ್ರ ಗೊತ್ತು. ಹೇಳ್ಕೋಬಾರ್ದು, ನಾವು ನಮ್ಮ ಬಗ್ಗೆ ಹೇಳ್ಕೋಬಾರ್ದು. ನಮ್ಮ ಸಾಧನೆ ಏನು ಅದು ಲೋಕ ಮಾತಾಡ್ಬೇಕಷ್ಟೇ. ಅದರಲ್ಲೊಂದು ಆತ್ಮತೃಪ್ತಿ ಇದೆ. ಈ ಹುಡುಗ ಒಂದು ಅಂಗಡಿಗೆ ಬರ್ತಾನೆ.
ಮನೇಲಿ ಸ್ವಲ್ಪ ದುಡ್ಡು ಸೇರಿಸಿಟ್ಟಿರ್ತಾರೆ. ಅವ್ನಿಗೆ ಚಾಕ್ಲೇಟ್, ಒಂದು ಪರ್ಟಿಕ್ಯುಲರ್ ಚಾಕ್ಲೇಟ್ ತಿನ್ಬೇಕು ಅಂತ, ಅದ್ರ ಬಂದು 80 ರೂಪಾಯಿ, ಒಂದು 70-80 ರೂಪಾಯಿ. ದಿನ ಹೋಗೋದು ಅಂಗಡಿ ಹತ್ರ ಕೇಳೋದು, ಅದೆಷ್ಟು ಅಂತ ತಿಳ್ಕೊಂಡು ಬರೋದು. ದುಡ್ಡಿಲ್ಲ. ಅಮ್ಮನಿಗೆ ಒತ್ತಡ, ಅಕ್ಕ ಇದ್ದಾಳೆ ಒತ್ತಡ, ಏನೋ ಒಂದು ಕೆಲಸ ಮಾಡ್ತಿದ್ದಂತ, ಮನೆ ಕೆಲಸ ಅದು ಇದು ಅಂತ ಮಾಡ್ತಿದ್ದಂತ ತಾಯಿ ಸ್ವಲ್ಪ ಜೋಡಿಸಿ ಒಂದಿನ ಅವನಿಗೆ 80 ರೂಪಾಯಿ ಕೊಟ್ಟಿದೆ. ಅಕ್ಕನೂ ಹೇಳ್ಬಿಟ್ಟಿದೆ, ನನಗೂ ಅರ್ಧ ಚಾಕ್ಲೇಟ್ ಕೊಡ್ಬೇಕು ಗೊತ್ತಾ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಅವ್ನ ಮನ್ಸಲ್ಲಿ ಏನೋ ಚಾಕ್ಲೇಟ್ ತಗೋಬೇಕು, ಪೂರ್ತಿ ತಿನ್ಬೇಕು, ಸ್ವಲ್ಪ ಎತ್ಕೊಂಡೋಗಿ ಕೊಡೋಣ ಅಕ್ಕನ ಹತ್ರ, 1-2 ಬಾರ್ಸ್ಕೋತೀನಿ, ತೊಂದರೆ ಇಲ್ಲ, ಚಾಕ್ಲೇಟ್ ತಗೊಳ್ಳೋಣ ಅಂತ ಅಂಗಡಿ ಬಂದಿದ್ದಾನೆ. ಅಲ್ಲಿ ನೋಡಿದ್ರೆ ಅಲ್ಲಿ ಏನೋ ಕಿರಿಕಿರಿ. ಮೆಡಿಕಲ್ ಸ್ಟೋರಲ್ಲಿ ಒಂದು ಅಜ್ಜ ಇನ್ಹೇಲರ್, ಈ ಉಸಿರಾಡ್ಲಿಕ್ಕೆ ಕೆಲವ್ರಿಗೆ ಸಮಸ್ಯೆ ಇದ್ರೆ ಇನ್ಹೇಲರ್ ಕೊಡ್ತಾರೆ, ಅದನ್ನ ಇಟ್ಕೊಂಡು ಈ ತರ ಪ್ರೆಸರ್ ಮಾಡ್ಕೋತಾರೆ. ಅದನ್ನ ತಗೊಳಕ್ ಬಂದಿದ್ದಾನೆ. ಅದ್ರ ಬೆಲೆ 280 ರೂಪಾಯಿ. ಹುಡುಗಾಡಿ 200 ರೂಪಾಯಿ ಕೊಟ್ಟಿದ್ದಾನೆ, 80 ರೂಪಾಯಿ ಎಲ್ಲ. ಅಂಗಡಿಯವನೇ ಇಲ್ಲಪ್ಪ ಇದು 280 ರೂಪಾಯಿ. ಹೇಗಾದ್ರೂ ಕೊಡಪ್ಪ, ನನಗೆ ಈ ಆಸ್ಮಾ ಪ್ರಾಬ್ಲಮ್ ಇದೆ, ವೀಸಿಂಗ್ ಪ್ರಾಬ್ಲಮ್ ಇದೆ, ಡಸ್ಟ್ ಅಲರ್ಜಿ ಪ್ರಾಬ್ಲಮ್ ಇದೆ, ಅದಿಲ್ಲ ಅಂದ್ರೆ ಇಲ್ಲಪ್ಪ, ನಂಗೆ ಆಗ್ತಿಲ್ಲ, ಖಾಲಿ ಆಗ್ಬಿಟ್ಟಿದೆ, ಬೆಳಗ್ಗೆಯಿಂದ ಹೇಗೋ ಉಸಿರು ಹಿಡ್ಕೊಂಡು ಬಂದಿದ್ದಾನೆ, ನನಗೆ ಗೊತ್ತಿಲ್ಲ, ಇಷ್ಟೇ ಇದ್ದಿದ್ದು ಅಂತ ಹುಡುಕಾಡ್ತಾನೆ. ಬಾಯೆಲ್ಲ ಒಣಗ್ತಿದೆ, ಗಂಟ್ಲೆಲ್ಲ ಒಣಗ್ತಿದೆ, ಕಣ್ಣಲ್ಲಿ ನೀರು ಬರ್ತಿದೆ, ಆ ಕೆಮ್ಮಲಿಗೆ ಅದು ಹೊಡ್ಕೋಬೇಕು. ಇವನು ಅಂಗಡಿಯವನು ಕೊಡ್ತಿಲ್ಲ. ನೀನೇನೋ ಹೇಳ್ಬಿಡ್ತೀಯ ಅಜ್ಜ, ನನ್ನ ಯಜಮಾನ ಸಂಬಳದಲ್ಲಿ ಕಟ್ ಮಾಡ್ತಾನೆ ಅಷ್ಟೇ 80 ರೂಪಾಯಿ, ಅವೆಲ್ಲ ಆಗೋಲ್ಲ, ಎತ್ಕೊಂಡೋಗ್ ಅಂತ ಜನನು ನೋಡ್ತಿದ್ದಾರೆ. ಪುಟ್ಟ ಹುಡುಗ ಚಾಕ್ಲೇಟ್ ತಗೊಳಕ್ ಬಂದು ನೋಡ್ತಿದ್ದಾನೆ. ಕಡೆಗೆ ಅಜ್ಜ ಮಾತಾಡಕ್ಕೂ ಆಗದೆ ಬಿದ್ದು ಬಿಟ್ಟಿದ್ದಾನೆ, ಉಸಿರಾಡ್ಲಿಕ್ಕೆ ಆಗ್ತಿಲ್ಲ. ಈ ಹುಡುಗ ನೋಡಿ, 5ನೇ ಕ್ಲಾಸ್ ಹುಡುಗ, ಸಟ್ಟಂತ 80 ರೂಪಾಯಿ ಚಾಕ್ಲೇಟು, ತುಂಬಾ ದಿನದಿಂದ 6 ತಿಂಗಳಿಂದ ಅಮ್ಮ ಕೈ ಜೋಡಿಸಿ ಎತ್ತಿಟ್ಟು ಕೊಟ್ಟಂತ ಆ ದುಡ್ಡು, ಆಸೆ. ಪುಟ್ಟ ಹುಡುಗ, ಆ ಸಂಸ್ಕಾರ ನೋಡಿ ಆ ಮಗು. ಅದಕ್ಕೆ ಹೇಳ್ತೇನೆ, ವಾಪಸ್ ಕೊಡುತ್ತದೆ ಪ್ರಕೃತಿ ಅನ್ನೋದು ನೋಡಿ. ಅಚ್ಚನ ನೋಡಿದ್ದೆ ಶಿಶು ಅಂತ ಹೇಳಿ 500 ರೂಪಾಯಿ ತೆಗೆದು ತಂದು 80 ರೂಪಾಯಿ ಸೇರಿಸಿ ಇನ್ಮೇಲೆ ತೆಗೆದು ಅಜ್ಜನ ಕೈ ಕೊಟ್ಟು, ಅಜ್ಜ ಹೊಡ್ಕೋ ಅಂತಾನೆ. ಅಜ್ಜನ್ಗೂ ತ್ರಾಣ ಇಲ್ಲ, ಹೇಗೋ ಮಾಡ್ಕೊಂಡಿದ್ದೆ. 1-2 ನಿಮಿಷದಲ್ಲಿ ಸ್ಥಿತಿಗೆ ಬರ್ತಾನೆ. 1-5 ನಿಮಿಷದಲ್ಲಿ ಕೂತ್ಕೋತಾನೆ, ನಿಂತ್ಕೋತಾನೆ. ಏನಪ್ಪ, ಯಾರಪ್ಪ ನೀನು ಅಂತ. ಅಜ್ಜ ಅಮ್ಮ ಚಾಕ್ಲೇಟಿಗೆ ದುಡ್ಡು ಕೊಟ್ಟಿತ್ತು, ತಿನ್ನೋಕ್ ಬಂದೆ, ಪರವಾಗಿಲ್ಲ. ಅಯ್ಯೋ ನನ್ನ ಹತ್ರ ಏನೂ ಇಲ್ಲಪ್ಪ ಕೊಡೋಕೆ. ಪರವಾಗಿಲ್ಲ ಅಜ್ಜ, ಅಕ್ಕನಿಗೆ ಅರ್ಧ ಕೊಡ್ಬೇಕಿತ್ತು, ನಾನೇ ತಿಂದುಬಿಟ್ಟೆ ಅಂತ ಹೇಳ್ಬಿಟ್ಟು ಅಕ್ಕ ಕೈಲಿ 1-2 ಏಟು, ಅಮ್ಮನ ಕೈಲಿ 2 ಏಟು ಹಾಕಿಸ್ಕೊತೀನಿ, ಪರವಾಗಿಲ್ಲ ಅಜ್ಜ. ಕಣ್ಣಲ್ಲಿ ನೀರು ಅಜ್ಜನಿಗೆ. ಅಯ್ಯಪ್ಪ ಕ್ಷಮಿಸು, ನಾನು ಆದಾಗ ನಿನಗೆ ವ್ಯವಸ್ಥೆ. ಅಯ್ಯೋ ಬಿಡು ಅಜ್ಜ ಅಂತ ಹುಡುಗ ಹೊರಡೋಗುವಾಗ ಆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿದ್ದಂತ ಹುಡುಗನಿಗೆ ಮುಖಕ್ಕೆ ಕೊಡದಾಗ ಆಗ್ಬಿಡ್ತು. ಏನೋ ಇದು 80 ರೂಪಾಯಿ ನನ್ನ ಸಂಬಳದಲ್ಲಿ ಕಟ್ಟಾಗುತ್ತೆ, ಹೋಗೋ ಅಂತ ಕಳಿಸ್ದೆ. ನೋಡಿದ್ರೆ ಪುಟ್ಟ ಹುಡುಗ ಪ್ರತಿ ವಾರ ಬರೋನು ಕೇಳೋಣ, ಚಾಕ್ಲೇಟ್ ಇದೆಯಾ ಅಂತ. ತಗೊಳಕ್ ದುಡ್ಡಿಲ್ಲ, ಕೂಡಿಸಿ ಸೇರಿಸಿ ಎತ್ತಿಟ್ಕೊಂಡು ಬಂದಿದ್ದಾನೆ. ಅವನಲ್ಲಿ ಇಷ್ಟೊಂದು ಅಂತಃಕರಣ ಇದೆ. ನಾನು ಏನ್ ಯೋಚನೆ ಮಾಡ್ಬಿಟ್ಟು, ಹೋದ್ರೆ ಹೋಗ್ಲಿ, ಆ ಅಜ್ಜನ್ಗೆ ಸಹಾಯ ಮಾಡ್ಬಿಡ್ಬೇಕಿತ್ತು. ಆ ಹುಡುಗ ಮಾಡಿದ ಸಹಾಯ ಅಷ್ಟು ಮಾತ್ರ ನಂಗೆ ಮಾಡ್ಲಿಕ್ಕೆ ಆಗ್ಲಿಲ್ವಾ. ಚಾಕ್ಲೇಟ್ ತಿಂದೆ ಆ ಮಗು ನೋಡು ಹೆಂಗ್ ನಡ್ಕೊಂಡು ಹೋಗ್ತಿದ್ದಾನೆ ಅಂತೇಳಿ ಚಾಕ್ಲೇಟ್ ತಗೊಂಡು ಓಡ್ತಾನ ಒಂದ್ ಕಡೆ. ನಿಂತ್ಕೊಳ್ಳೋ ಅಂತ. ಈ ಹುಡುಗ ನಿಂತ್ಕೊಂಡು ನೋಡ್ತಾನೆ. ಅದೇ ಅಂಗಡಿ, ಇಲ್ಲ ಅಣ್ಣ, ನನ್ನ ಹತ್ರ ದುಡ್ಡಿಲ್ಲ ಸರ್, ತಗೋಬಂದೆ, ನಾನು ಅದು ತಗೋಬಿಟ್ಟೆ, ನೆಕ್ಸ್ಟ್ ಟೈಮ್ ನೋಡೋಣ, ಇನ್ನೊಂದು 6-7 ತಿಂಗಳಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ, ಆ ಚಾಕ್ಲೇಟು ಬಂದಾಗ ಹೇಳಿ, ನಾನು ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಮುಗ್ಧ ಭಾವದಿಂದ. ಇಲ್ಲಪ್ಪ ನೀನು ಚಾಕ್ಲೇಟ್ ತಗೋ. ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ, ನೀನು ಇಟ್ಕೋ. ಅಯ್ಯೋ ನಿಮ್ಮ ಯಜಮಾನ್ರು ಬೈತಾರೆ ಅಂದೆ, ನಿನ್ನ ಸಂಬಳದಲ್ಲಿ ಕಟ್ಟಾಗುತ್ತೆ ಅಂದ್ರೆ ನೀನ್ ಯಾಕೆ ತೊಂದರೆ ತಗೊಳಕ್ ಹೋಗ್ತೀಯ. ನೋಡಿ ಆ ಹುಡುಗನ ಸಂಸ್ಕಾರದ ಮಾತು, ನಿಜಾಯಿತಿಯ ಮಾತು, ಪ್ರಾಮಾಣಿಕತೆಯ ಮಾತು. ಈತ ಹೇಳ್ತಾನೆ, ಪರವಾಗಿಲ್ಲ, ಯಜಮಾನ್ರ ಹತ್ರ ಬೈಸ್ಕೋತೀನಿ, ಇರೋ ನಿಜಾನೇ ಹೇಳ್ತೀನಿ, 80 ರೂಪಾಯಿ ಕಟ್ಟಾದ್ರೂ ಚಿಂತೆ ಇಲ್ಲ, ನೀನ್ ತಗೋ ಚಾಕ್ಲೇಟ್, ಆನಂದವಾಗಿ ತಿನ್ಕೊಂಡು ಹೋಗು ಅಂತ. ಅವ್ನ ಕಣ್ ತುಂಬಾ ಒಂಥರ ಆನಂದ ಬಾಷ್ಪ ಆ ಅಂಗಡಿ ಹುಡುಗನಿಗೆ. ವಾಪಸ್ ಬರ್ತಾನೆ. ಅಷ್ಟರಲ್ಲಿ ಅಂಗಡಿ ಯಜಮಾನ ಬಂದಿದ್ದಾನೆ. ಸುತ್ತಮುತ್ತಲವರು ಇರೋ ಕತೆ ಹೇಳಿದ್ದಾರೆ, ಹಿಂಗೆ ಆಗಿದೆ ಅಂತ. ಹುಡುಗ ಬರ್ತಿದ್ದಾಗಿಯೇ, ಏನೋ ಚಾಕ್ಲೇಟ್ ಎತ್ಕೊಂಡೋಗ್ ಕೊಟ್ಟ, ಹಿಂಗೆ ಆಗ್ಬಿಡ್ತು ಯಜಮಾನ್ರೆ. ಆಗಲ್ಲ ಅಂದಿದ್ದೆ. ನೋಡಿದ್ರೆ ಆ ಹುಡುಗ ಮಾಡಿದ ಸಹಾಯ ನನಗೆ ಕದಲ್ಸ್ಬಿಡ್ತು. ಪರವಾಗಿಲ್ಲ, ನೀವು ಆ 80 ರೂಪಾಯಿ ಚಾಕ್ಲೇಟ್ ಏನು ಕೊಟ್ಟಿದ್ದೀನೋ ನನ್ನ ಸಂಬಳದಲ್ಲಿ ಕಟ್ ಮಾಡಿ ಕ್ಷಮಿಸಿ ಅಂತ.
ನಿಮ್ಗೆ ಇವತ್ತಿಂದ 800 ರೂಪಾಯಿ ಸಂಬಳ ಜಾಸ್ತಿ ಹೋಗೋ, ವಾಪಸ್ ಕೊಡುತ್ತದೆ. ಆ ಅಜ್ಜನಿಗೆ ಒಂದು ಹುಡುಗ ಮಾಡಿದ ಸಹಾಯ ಆ ಅಂಗಡಿ ಯುವಕನಿಂದ ಬರುತ್ತೆ. ಅವನಿಗೆ ಯಜಮಾನ ನೋಡ್ಬಿಟ್ಟು ಎಂತ ಒಳ್ಳೆ ಕೆಲಸ ಮಾಡಿದವ ನನ್ನ ಹುಡುಗ, ಬೈಗಳು ತಿಂದ್ರೂ ಪರವಾಗಿಲ್ಲ, 80 ರೂಪಾಯಿ ಕಟ್ಟಾದ್ರೂ ಪರವಾಗಿಲ್ಲ, ಮಾನವೀಯತೆ ಮರೆತಿಲ್ಲ, ಪ್ರಾಮಾಣಿಕತೆ ಮರೆತಿಲ್ಲ, ಸತ್ಯತೆ ಮರೆತಿಲ್ಲ, ತನ್ನ ಬಲ ಏನು ಅಂತ ಬಳಸ್ಕೊಬಿಟ್ಟಿದ್ದಾನೆ, ತನ್ನ ಶಕ್ತಿ ಏನು ಅಂತ ಬಳಸ್ಕೊಂಡಿದ್ದಾನೆ. ನಮ್ಗೆ ಅದೇ ಮಕ್ಕಳ ಕೊಡೋದು. ಪ್ರಕೃತಿ ಮಾತೆ ನಮ್ಮಲ್ಲಿ ಕೊಟ್ಟಿದೆ, ಏನು ಕೊಡುತ್ತೇವೆ ಅದು ವಾಪಸ್ ಬರುತ್ತೆ. ಯು ಜಸ್ಟ್ ಡಿಗ್ ಆನ್. ನೀವು ಈಜಲು ಕಲಿಯಿರಿ, ಇಳಿಯಿರಿ, ನೀವು ಮಾಡಿ ನಿಮ್ಮ ಕರ್ತವ್ಯ. ನೀವು ಬೇರೆ ಇದಕ್ಕೆಲ್ಲ ಇಂಬು ಕೊಡಬೇಡಿ. ಏನಾಗುತ್ತೋ, ಅಮ್ಮ ಬೈತಾಳೆ, ಅಕ್ಕ ಹೊಡಿತಾಳೆ, ನೋಡಿ ಆ ಪುಟ್ಟ ಹುಡುಗ ಇರ್ಲಿ ಬಿಡು, ಚಾಕ್ಲೇಟು ತಿಂದಿಲ್ಲ, ಆದ್ರೆ ಅವನಲ್ಲಿ ಒಂದು ಆ ಆತ್ಮಸಂತೃಪ್ತಿ. ಅಷ್ಟು ಚಿಕ್ಕ ವಯಸ್ಸಿಗೆ ಅವನ ತಾಯಿಯ ಆ ಒಂದು ಇನ್ಫ್ಲೂಯೆನ್ಸ್ ನೋಡಿ ಮಕ್ಕಳ. ಆ ಸಣ್ಣ ಮಗುವಿನಲ್ಲಿ ಅಂಥದ್ದೊಂದು ಸಂಸ್ಕಾರ ಬರ್ಬೇಕಂದ್ರೆ ತಂದೆ ತಾಯಿ. ಇವತ್ತು ಏನಾಗ್ಬಿಟ್ಟಿದೆ ಗೊತ್ತಾ, ನಮ್ಮ ಜನ್ರೇಷನ್, ನಾನು ನೋಡ್ತಿದ್ದಾನಲ್ವಾ, ಈ ಜನ್ರೇಷನ್ ಬಟನ್ ಒತ್ತಿದ್ರೆ ಗಂಡ ಹೆಂಡ್ತಿ ಮದುವೆ ಆಗಿರೋರು, ಹುಡುಗ ಹುಡುಗಿರು ಮಾತಾಡಿದ್ರೆ ಸ್ವಿಗ್ಗಿ ಇಲ್ಲ ಡನ್ಸೋ. ಅಡಿಗೆ ಮಾಡೋ ಕಥೆನೇ ಇಲ್ಲ, ಸಂಸ್ಕಾರವೇ ಇಲ್ಲ, ಇಲ್ಲವೇ ಇಲ್ಲ. ಅವ್ರನ್ನ ಕೇಳಿ ಅವ್ರ ಮಕ್ಕಳ ಹೆಸರೇನು ಅಂತ. ತಮಾಷೆ ಅನ್ಸುತ್ತೆ. ಈ ಸ್ವಿಗ್ಗಿ ಡನ್ಸೋ ಒತ್ತಿ ಅವ್ರಿಗೆ ಹುಟ್ಟೋ ಮಕ್ಕಳಿಗೆ ಹೆಸರು ಇಟ್ಟಿರೋದೇನು ಗೊತ್ತಾ, ಟೊಮ್ಯಾಟೊ ಪೊಟ್ಯಾಟೊ ಹಿಂಗ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಅದನ್ನ ಬೇರೆ ಒಬ್ಬ ದೊಡ್ಡ ಪುಣ್ಯಾತ್ಮ ತುಂಬಾ ಚೆನ್ನಾಗಿ ರೀಲ್ ಬೇರೆ ಮಾಡಿ ಹಾಕಿದ್ದಾನೆ. ತಿನ್ನೋ 10 ನಿಮಿಷ ಊಟಕ್ಕೆ 2 ಅವರ್ ಕಷ್ಟಪಟ್ಟು ಅಡ್ಗೆ ಮಾಡ್ಬೇಕು ಅಂತ. ಹೌದಲ್ವಾ ಅಂತ ಮನೇಲೆಲ್ಲ ನಾನು ಯಾರಪ್ಪ ಪುಣ್ಯಾತ್ಮ ನೋಡಿ ಇಂಥ ವಿಚಾರಧಾರಿಗಳು. ಅಂದ್ರೆ ಮನೆ ಅಡಿಗೆ ತಪ್ಪಿಸ್ಕೋಬೇಕು ಇವಾಗ. ಅದಕ್ಕೆ ನಾಲಿಗೆ ಕೆಡ್ತು, ಬುದ್ಧಿ ಕೆಡ್ತು, ಆರೋಗ್ಯ ಕೆಡ್ತು. ಇನ್ನೇನ್ ಆಗ್ತಿದೆ ಯುವಜನಾಂಗ, ಎಲ್ಲಿ ಹೆಜ್ಜೆ ಆಗ್ತಿದ್ದೀರಿ ನೀವು? ಯೋಚನೆ ಮಾಡಿ ನೋಡಿ, ನಿಮ್ಮ ಆರೋಗ್ಯ ಏನಾಗಿದೆ. ಮನೇಲೆ ಅಚ್ಚುಕಟ್ಟಾಗಿ ತಂದೆ ತಾಯಿ ಮಾಡಿ ಬಡಿಸುವಾಗ ತಿಂದ್ಕೊಂಡು ಆನಂದವಾಗಿದ್ದಾಗ ಏನೂ ಇಲ್ಲ. ನೀವು ಯಾರನ್ನಾದ್ರೂ ಕೇಳಿ, ಹೆಣ್ಮಕ್ಳನ್ನ ಕೇಳಿದ್ರೆ PCOD ಇಲ್ಲ PCOS, ಥೈರಾಯ್ಡ್ ಮಿನಿಮಮ್ 12-14ಕ್ಕೆ ಬಂದ್ಬಿಟ್ಟಿದೆ. 12-14ಕ್ಕೆ. ಇನ್ನು ಹುಡುಗರನ್ನ ಕೇಳಿ 20ಕ್ಕೆಲ್ಲ ಹಾರ್ಟ್ ಅಟ್ಯಾಕು, ಕೊಲೆಸ್ಟ್ರಾಲು, BP, ಡಂಟಣಕ. ಇನ್ನೇನಾಗುತ್ತೆ? ಬಟನ್ ಪೊಟ್ಯಾಟೊ ಟೊಮ್ಯಾಟೊ ಹೆಸರುಗಳು ಇಡ್ಬೇಕು ಅಷ್ಟೇ ನೀವು ನಿಮ್ಮ ಮಕ್ಕಳಿಗೆ. ಅದು ಹುಡ್ತಾರೋ ಇಲ್ವೋ? ಮಕ್ಕಳಾಗೋದು ಕೂಡ ಇವಾಗ ಮರೀಚಿಕೆ, ಮದುವೆಯೇ ಮರೀಚಿಕೆ. ಯದ್ಭಾವಂ ತದ್ಭವತಿ. ನೀವು ಬಟನ್ಗಳು ಒತ್ತಿ ಏನ್ ಆಗ್ತಿದ್ದೀರಿ ಅನ್ನತಕ್ಕಂಥದ್ದು ನೀವು ಗಮನ ಕೊಡ್ತಿಲ್ಲ. ನಿಮ್ಮ ಶಕ್ತಿಯ ಕಡೆ, ಕೊಡುವುದರ ಕಡೆ, ನಿಮ್ಮ ಬಲದ ಕಡೆ ನೀವು ಗಮನ ಕೊಡುತ್ತಿಲ್ಲ. ದಯಮಾಡಿ ಹೇಳ್ತಾನೆ, ನಿಮ್ಮ ಶಕ್ತಿಯ ಕಡೆ ಗಮನ ಕೊಡಿ. ದೇವ್ರು ಕೊಟ್ಟಿದ್ದಾನೆ, ಅವತ್ತು ಏನೋ ಒಂದು ಕೊಟ್ಟಿದ್ದಾನೆ, ಅದನ್ನೇ ಹೆಚ್ಚಿಸ್ಕೊಂಡು ಹೋಗಿ ದುಃಖದ ಕಡೆ ನೋಡಬೇಡಿ. ಅಯ್ಯೋ ನಾನೊಂದು ಬಾರಲ್ಲಿ ಕ್ಯಾಶಿಯರ್ ಅಪ್ಪ ಅಂತ ಹೇಳ್ಬಿಟ್ಟು. ಒಬ್ರು ಬಾರಲ್ಲಿ ಕ್ಯಾಶಿಯರ್ ಆಗಿದ್ದಂಥವ್ರು, ಒಂದು 20-30 ವರ್ಷ ಅನುಭವ ಇರತಕ್ಕಂಥವ್ರು. ಒಂದು ಬಾರ್ ಓಪನ್ ಮಾಡೋದು ಹೇಗೆ, ಅದೇನೇನೋ ಲೈಸೆನ್ಸ್ಗಳಿದೆ ಅಂತೆ. CL3, CL2, CL1, CL4, CL5. ನಮಗೆ ಗೊತ್ತಿಲ್ಲ, ನಮಗೆ ಆ ಬಿಸ್ನೆಸ್ ಗೊತ್ತಿಲ್ಲ ಬಿಡಿ. ಎಷ್ಟು ಚೆನ್ನಾಗಿ ಅಫಿಷಿಯಲ್ ಆಗಿ ಒಂದು ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮು ಏನೋ ಮಾಡಿ ಈಸ್ ಸೂಪರ್ ಸ್ಟಾರ್. ನಂಬ್ತೀರಾ? ಕರ್ನಾಟಕದ ಸೂಪರ್ ಸ್ಟಾರ್ ಅವರು. ಇವತ್ತು ಲಿಕ್ಕರ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಅವ್ರ ಹತ್ರ ಹೋದ್ರೆ ಸಾಕು. ಒಬ್ಬ ಬಾರಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡಿದವರು ಈಸ್ ಅರ್ನಿಂಗ್ ಥ್ರೂ ಯೂಟ್ಯೂಬ್, ಈಸ್ ಅರ್ನಿಂಗ್ ಥ್ರೂ ಇನ್ಸ್ಟಾಗ್ರಾಮ್, ಈಸ್ ಅರ್ನಿಂಗ್ ಥ್ರೂ ಫೇಸ್ಬುಕ್. ನೋಡಿ, ಯೋಚನೆ ಮಾಡಿ ನೋಡಿ. ಅವರು ಹಿಂದೆ ಸರಿಲಿಲ್ಲ, ತಮಗೆ ಗೊತ್ತಿದ್ದ ವಿದ್ಯೆಯಲ್ಲೇ ಮತ್ತಷ್ಟು ಮಾಸ್ಟರ್ ಆಗಿದ್ದಾರೆ. ಎಷ್ಟೋ ಜನಕ್ಕೆ ಈಸ್ ಇಂಟ್ರೊಡ್ಯೂಸಿಂಗ್. ಎಲ್ಲೋ ಸೇಲ್ಗಿರೋ ಬಾರ್ ಇರ್ಬೋದು, ಗೌರ್ಮೆಂಟ್ ರಿಯಾಕ್ಷನ್ ಆಗ್ತಿರೋದು ಇರ್ಬೋದು. ನಮಗೂ ಲಿಕ್ಕರ್ಗೂ ನಾವು ಮಾತಾಡಬಾರ್ದು. ಆದ್ರೆ ನಾನು ಏನಕ್ಕೆ ಮಾತಾಡ್ತಿದ್ದೇನೆ ಅಂದ್ರೆ, ನೋಡಿ ಅವರು ಆ ಶಕ್ತಿಯನ್ನ ಹೇಗೆ ಬಳಸ್ಕೊಂಡಿದ್ದಾರೆ. ಅಯ್ಯೋ ನಾನು ಕ್ಯಾಶಿಯರ್ ಅಪ್ಪ, ಈ ಹೇಸಿಗೆ ವ್ಯಾಪಾರನಪ್ಪ, ಈ ಲಿಕ್ಕರ್ ವ್ಯಾಪಾರ. ನಮ್ ಕಡೆ ಒಂದು ಮಾತಿದೆ, ಅದು ವಿಷ. ಮೊದಲೇ ಮನುಷ್ಯ ಹುಚ್ಚು, ಉನ್ಮಾದ. ಇನ್ನು ಅದನ್ನ ಮಾರೋದು, ಅದು ಇದ್ದಿದ್ದು ವಿಷಕ್ಕೆ ಸಮ. ನನ್ನ ಅನುಭವದಲ್ಲೇ ಹೇಳ್ತೀನಿ, ಲಿಕ್ಕರ್ ಮಾಡಿದ ಕುಟುಂಬಗಳು, ಲಿಕ್ಕರ್ ತಯಾರಿಸಿದ ಕುಟುಂಬಗಳು ನೆಮ್ಮದಿಯಾಗಿದ್ದದ್ದು ಇಲ್ಲವೇ ಇಲ್ಲ. ಹೆಸರುಗಳು ಹೇಳೋಕೆ ಇಷ್ಟ ಇಲ್ಲ. ಕರ್ನಾಟಕದ ಸುಪ್ರಸಿದ್ಧ 3 ಲಿಕ್ಕರ್ ತಯಾರಿಕಾ ಕಂಪನಿಗಳ ಕುಟುಂಬಸ್ಥರು ಏನಾಗಿದ್ದಾರೆ ಅನ್ನೋದು ನನಗೆ ಮಾತ್ರ ಪರ್ಸನಲಿ ಗೊತ್ತು. ಹೆಸರು ಹೇಳೋಕೆ ನನಗೆ ಇಷ್ಟ ಇಲ್ಲ. ಬೇಡ, ಅವ್ರ ಅನ್ನ ತಿಂದಿದ್ದಾನೆ, ಫೀಸ್ ತಗೊಂಡಿದ್ದಾನೆ,
ನನ್ನ ಹತ್ರ ಮಾರ್ಗದರ್ಶನ ಕೇಳಿದ್ದಾರೆ. ಆದ್ರೂ ನೋವಲ್ವಾ, ಹೇಳಿದ್ದೇನೆ ಅವ್ರಿಗೆ, ಏನ್ ಮಾಡಿಟ್ಕೋಬೇಡ್ರಿ. ನೋಡಿದ್ದಾನೆ ದುರಂತಗಳ ಸರಮಾಲೆ, ಅದು ಬಿಡಿ. ಅವ್ರ ವ್ಯಾಪಾರ ಅವ್ರಿಗೆ ಸೇರ್ ಬಂದಿದೆ, ಕೂಡು ಬಂದಿದೆ, ಒಬ್ಬೊಬ್ರಿಗೆ ಒಂದೊಂದು ಕೂಡು ಬಂದಿದೆ. ನಮಗೆ ವೈದಿಕ ಕೂಡು ಬಂದಿದೆ, ಅದು ಅವೈದಿಕ, ಅವ್ರಿಗೆ ಅದು ವೈದಿಕ, ಬಿಡಿ. ಆದ್ರೆ ಈ ಮನುಷ್ಯ ಕ್ಯಾಶರ್ ಆಗಿ ಕೆಲಸ ಮಾಡಿದವ್ರು ನೋಡಿ, ತಮ್ಮ ಶಕ್ತಿ ತಿಳ್ಕೊಂಡು ಎಷ್ಟು ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡ್ತಿದ್ದಾರೆ ಅಂದ್ರೆ, ನೀವ್ಯಾಕೆ ಮಾಡಕ್ಕಾಗಲ್ಲ? ನಿಮ್ಮ ಕೆಲಸದ ಮೇಲೆ ಯಾಕೆ ನಿಮ್ಗೆ ಅಂಥದ್ದೊಂದು ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ? ಮುಖ್ಯವಾಗಿ ಏನ್ ಗೊತ್ತಾ ಮಕ್ಕಳೇ, ನಮ್ಗೆ ನಮ್ ಕೆಲ್ಸದ ಮೇಲೆ ಭಕ್ತಿ ಇರಬೇಕು, ಇಲ್ಲ ಪ್ರೀತಿ ಇರಬೇಕು, ಇಲ್ಲ ಭಯ ಇರಬೇಕು. ಭಯ ಭಕ್ತಿ ಅಂತ ಹೇಳ್ತಾರೆ. ಭಯಕ ಅಯ್ಯೋ ಈ ಕೆಲಸ ಎಲ್ಲ ನನ್ನ ಹೆಂಡತಿ ಮಕ್ಕಳು ಕುಟುಂಬ, ನನ್ನ ಖರ್ಚು, ನನ್ನ ಇನ್ನೊಂದು ಈ ಗೌರವ ಎಲ್ಲ ಪಡೆದಿರೋದು ಇದರಿಂದ. ಭಯ ಆದ್ರೂ ನಿಮ್ಮನ್ನಲ್ಲಿ ನಿಲ್ಸುತ್ತೆ. ಇಲ್ಲ ಭಕ್ತಿ, ಇದು ಕಾಣೋ ಕೆಲಸ, ಏನಾದ್ರೂ ಸರಿ ಅದನ್ನ ಪ್ರೀತಿಯಿಂದ ತನ್ಮಯತೆಯಿಂದ ಮಾಡಿ ಮಕ್ಕಳೇ, ಇಟ್ ಗಿವ್ಸ್ ಯು. ಮಾಡ್ತಿಲ್ಲ ಯದ್ಭಾವಂ ತದ್ಭವತಿ. ನೀವು ಈ ವೀಕ್ನೆಸ್ ಇಟ್ಕೊಂಡು ನನಗದ್ದು ಇಲ್ಲ ನನಗಿದ್ದು ಈ ತರದ್ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದೀರಿ ಮಕ್ಕಳೇ. ಶಾರ್ಟ್ ಕಟ್ ನೋಡ್ತಿದ್ದೀರಿ, ಶಾರ್ಟ್ ಕಟ್ ಸಕ್ಸಸ್ ಕೊಡ್ತಿದ್ದೀರಿ. ಇಲ್ಲ ಆಗಿರೋ ಗಾಯನ ಕೆದಕ್ತಾ, ನನ್ನ ಗಂಡ ಹೀಗೆ, ನನ್ನ ಹೆಂಡತಿ ಹೀಗೆ, ನನ್ನ ಮಕ್ಳು ಹೀಗೆ, ನನಗೆ ವಿದ್ಯೆ ಇಲ್ಲ. ನಿಮ್ಮಲ್ಲಿ ಏನೋ ಒಂದು ಶಕ್ತಿಯನ್ನ ಕೊಡದೆ ಭಗವಂತ ಭೂಮಿಗೆ ಇಳಿಸಿಲ್ಲ. ಸತ್ಯ ಹೇಳ್ತಾನೆ ಎಲ್ಲರಿಗೂ. ನಮ್ಮ ಆಫೀಸ್ನ ರತ್ನಮ್ಮ ಬ್ಯೂಟಿಫುಲಿ ಶಿ ಪ್ರಿಪೇರ್ಸ್ ಒಂದು ಜಿಂಜರ್ ಕಾಫಿ, ಬ್ಯೂಟಿಫುಲ್ ಒಂದು ಮಸಾಲಾ ಟೀ ಮಾಡ್ತಾರೆ ನನಗೆ ಅಂತ. ಅದು ಎಷ್ಟು ಇದಾಗಬೇಕೋ ಅಷ್ಟೇ, ಅದು ಇಷ್ಟೇ ಕುಡಿಯೋದು. ಒಂಥರ ಗರ 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 ಅನ್ನೋ ನನಗೆ. ಅವ್ರಿಗಿನ್ನೇನು ಗೊತ್ತಿಲ್ಲ, ಸರಿಯಾಗಿ ಮಾತಾಡೋಕೆ ಬರಲ್ಲ ಪಾಪ, ಬೇರೆ ಬುದ್ಧಿಪೂರ್ವಕ ಕೆಲಸ ಕಾರ್ಯಗಳು ಗೊತ್ತಿಲ್ಲ, ಎಷ್ಟು ಅಷ್ಟೇ. ಗೊತ್ತಿರೋದ್ರಲ್ಲಿ ಶಿ ಹಸ್ ಬಿಕಮ್ ಎ ಮಾಸ್ಟರ್. ನಿಮಗೆ ಕೊಟ್ಟಿರುವ ಶಕ್ತಿ ಒಂದು ಕೊಟ್ಟಿದ್ದಾನೆ ಮಕ್ಕಳೇ. ನೋಡಿ, ಯಾರು ಗಮನಿಸಿಲ್ಲ, ಎಲ್ಲರೂ ಹೀಯಾಳಿಸಿದ್ದಾರೆ. ಮೊನ್ನೆ ನಮ್ಮ ಇಂಡಿಯಾ ಹೆಣ್ಣು ಮಕ್ಕಳು ಅಂಧರ ವಿಶ್ವಕಪ್ ಅನ್ನ ಗೆದ್ದಿದ್ದಾರೆ. ಕಾಣಿಸಲ್ಲ ಅನ್ನೋರನ್ನ ಹೀಯಾಳಿಸುವವರ ಮುಂದುಗಡೆ, ಅವಹೇಳನ ಮಾಡಿದವರ ಮುಂದುಗಡೆ ಅವಮಾನ ಅಪಮಾನ ಏನೇನ್ ಮಾಡಿದ್ರು ಆ ಮಕ್ಕಳಿಗೆ. ಲೋಕ ಕಾಣದ ಮಕ್ಕಳು ವರ್ಲ್ಡ್ ಕಪ್ ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ವಿರಾಟ್ ಕೊಹ್ಲಿ 83ನೇ ಸೆಂಚುರಿ ಹೊಡೆದ, ರೋಹಿತ್, ರೋಕೋಯೆ, ಗಂಭೀರ್, ಇದು ಬರೀ ಇದೇ ಆಗೋಯ್ತು. ಕಣ್ಣು ಕಾಣಿಸದ ತಾಯಂದಿರು ಎಷ್ಟು ಛಲ ತಗೊಂಡಿರ್ಬೇಕು, ತಮ್ಮ ಶಕ್ತಿ ಮೇಲೆ ನಂಬಿರ್ಬೇಕು. ಯೋಚನೆ ಮಾಡಿ, ತಮಗಿಲ್ಲದ ನೀರನ್ನ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ ಅವರು. ಅಯ್ಯೋ ನನಗೆ ಕಣ್ ಕಾಣಿಸಲ್ಲ, ಅಯ್ಯೋ ನಮ್ಗೆ ಸಪೋರ್ಟ್ ಇಲ್ಲ, ಅಯ್ಯೋ ನಮ್ಗೆ ಸ್ಪಾನ್ಸರ್ ಯಾರು ಬರಲ್ಲ, ಇದ್ರ ಬಗ್ಗೆ ಮಾತೇ ಇಲ್ಲ. ತಾಯಂದ್ರು ಒಬ್ಬೊಬ್ರು ಇಂಟ್ರ್ಯೂ ನಾನು ನೋಡ್ತಿದ್ದಾಗೆ ರೋಮ ಕೆಲವ್ರು ನೋಡ್ಬೇಕು, ಒಂಚೂರು ಇದ್ರೆ ಸಾಕು ಭಿಕ್ಷೆ ಬೇಡಕ್ಕೆ ಬಂದು ನಿಂತ್ಕೋತಾರೆ. ಈ ಕೊರತೆಗಳ ಬಗ್ಗೆ ನಮ್ಗೆ ಹಿಂಗಾಗ್ಬಿಟ್ಟಿದ್ದ ಗುರುಗಳ, ನಮ್ಗೆ ಹಂಗಾಗ್ಬಿಟ್ಟಿದ್ದು, ಹೇಗ್ ಸಂಕಟ ಆಗುತ್ತೆ ಗೊತ್ತಾ? ಯದ್ಭಾವಂ ತದ್ಭವತಿ. ವಾಪಸ್ ಕೊಡುತ್ತೆ ಮಕ್ಕಳೇ. ನಿಮ್ ಶಕ್ತಿಯನ್ನ ನಂಬಿ ಹುಡುಕಿ, ಖಂಡಿತ ಇದೆ. ಇಟ್ ಈಸ್ ದೇರ್. ಮಾಡ್ಕೋತೀರಿ, ವಾಪಸ್ ಬರ್ಲಿ ನಿಮ್ ಶಕ್ತಿಗಳು ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಆಶ್ಲೇಷ ನಕ್ಷತ್ರ, ಚಂದ್ರ ವಿಶೇಷವಾಗಿ ಬುಧನ ಸಾರ. ಹುಷಾರಾಗಿರಿ. ಬುಧ ಕುಜನ್ ಮನೇಲಿ ಇದೆ ಅಂತ ಹೇಳಿದ್ರೇನೆ ಸ್ಟಾಕ್ ಮಾರ್ಕೆಟು, ಟ್ರೇಡಿಂಗು, ಇನ್ನೊಂದು ತುಂಬಾ ಹುಷಾರಾಗಿರ್ಬೇಕು. ದುಡುಕ್ಬೇಡಿ.
ಯಾರ್ಯಾರೋ ಹೇಳ್ತಾನೆ ನಾವು MBA ಮಾಡಿದ್ದೀನಿ, MTech ಮಾಡಿದ್ದೀನಿ, ಅದು ಆ ಫೈನಾನ್ಸಲ್ಲಿ ಇದು ಮಾಡಿದ್ದಾನೆ, ಅದು ನಾನು ಗೋಲ್ಡ್ ಮೆಡಲಿಸ್ಟ್ ಮಾಡಿದ್ದಾನೆ. ಅವೆಲ್ಲ ಇಲ್ಲ. ನಿನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ ಅಂತ ಕೇಳಿ ಮಾಡಿ. ಆತುರದ ನಿರ್ಧಾರ, ಆತುರದ ಕೆಲಸ, ಗೊತ್ತಿಲ್ಲದ ಕೆಲಸ, ಗೊತ್ತಿಲ್ಲದ ವ್ಯಾಪಾರ ಇವುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಆಶ್ಲೇಷ ಹಾಗೂ ಮಖ ನಕ್ಷತ್ರ ಜಾರತಕ್ಕಂಥದ್ದಾಗುತ್ತೆ. ಆಶ್ಲೇಷ ನಕ್ಷತ್ರಕ್ಕೆ ನೋಡೋಣ. ನಿಮಗೂ ಬುಧನಿಗೂ ಆಗೋದಿಲ್ಲ, ಅಲ್ಲಿಗೆ ಬುದ್ಧಿ ಕೆಡಿಸುತ್ತೆ. ನಿಮ್ಮ ಮಾತು, ನಿಮ್ಮ ಆಲೋಚನೆ, ನಿಮ್ಮ ವಿವೇಚನೆ, ಚಿಂತನೆ, ಕೆಲವೊಂದು ಸಣ್ಣ ಪುಟ್ಟ ಗಾಬರಿಗಳು ಪಡಿಸ್ತಕ್ಕಂಥದ್ದಾಗುತ್ತೆ. ಇಂಜಿನಿಯರಿಂಗ್ ವಿಭಾಗದ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅನುಗ್ರಹ. ಗುಪ್ತಚರ ಇಲಾಖೆಯಲ್ಲಿ ಇರತಕ್ಕಂಥವ್ರಿಗೆ ಭರ್ಜರಿ ಬೇಟೆ. ಮೊನ್ನೆ ಕೂಡ ಹಿಡಿದಿದ್ದಾರೆ ಡ್ರಗ್ಸು, ಎಷ್ಟೋ ಕೆಜಿಗಳು. ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್. ಕರೆಕ್ಟಾಗಿ ನಾನು ಹೇಳ್ತೇನೆ ಅಲ್ವಾ ಮಕ್ಕಳೇ, ಬುಧ ಕುಜನ್ ಮನೆಯಲ್ಲಿದ್ದಾಗ ಕಳ್ಳರೆಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಕೊಂಡ್ಬಿಡ್ತಾರೆ. ಮುಚ್ಚಿಟ್ಟಿರೋದೆಲ್ಲ ಏನೋ ಮಾಡಕ್ ಹೋಗ್ಬಿಟ್ಟು ಸಿಕ್ಕಾಕೋತಾರೆ. ಸೊ ಅಂಥದ್ದೊಂದು ಭಾವ. ಸೊ ಮೇಷರಾಶಿಗೆ ಅಂತ ಇಲಾಖೆಯಲ್ಲಿದ್ರೆ ಜಾಕ್ಪಾಟ್. ವೃಷಭ ರಾಶಿ. ಸ್ವಲ್ಪ ಒಡ ಹುಟ್ಟಿದವರ ವಿಚಾರ, ಪರಿವಾರದ ವಿಚಾರ, ಸ್ತ್ರೀಯರ ವಿಚಾರದಲ್ಲಿ, ಇಲ್ಲ ದಾಂಪತ್ಯ ವಿಚಾರದಲ್ಲಿ ಅಲ್ಲೊಂದು ಕಹಿ ಪ್ರಸಂಗಗಳಿದ್ರೆ ಕಾಂಪ್ರಮೈಸ್ ಆಗಿ ಹೋಗಿ ನೋಡಿ. ನಮಗೆ ಎಲ್ಲಿ ಬಗ್ಗಬೇಕು, ಎಲ್ಲಿ ಎದೆ ಉಬ್ಬಿಸಿ ನಿಲ್ಲಬೇಕು ನಮಗೆ ಗೊತ್ತೇ ಇಲ್ಲ. ನಮ್ಮ ಮನೆಗೆ ಬಂದಿದ ತಕ್ಷಣ ಆ ಹಮ್ಮು ಬಿಮ್ಮು ಎಲ್ಲ ಬಿಟ್ಬಿಡ್ಬೇಕು ಅಷ್ಟೇ. ನಿಮ್ಮ ದರ್ಪ, ನಿಮ್ಮ ಗರ್ವ, ನಿಮ್ಮ ಅಧಿಕಾರ, ನೀವು ಯಾರು, ಇದೆಲ್ಲ ಮರ್ತ್ಬಿಡ್ಬೇಕು. ಮನೆಗೆ ಬಂದಿದ್ದೆ ತಾಯಿಗೆ ಮಗ ಅಷ್ಟೇ. ಹೆಂಡತಿಗೆ ಪತಿ, ನಿಮ್ಮ ಧರ್ಮಪತ್ನಿಗೆ ಪತಿ, ಮಕ್ಕಳಿಗೆ ತಂದೆ. ಇದು ನೀವು ಬದಲಾಗಿ ಅಲ್ಲಿ ಬಂದು ಅದನ್ನ ರಾಡಿ ಮಾಡ್ಕೊಂಡ್ರಿ ಎಲ್ಲಿ ಸೋಲ್ಬೇಕು ಅಂತ ಗೊತ್ತಿಲ್ಲ ಮಕ್ಕಳೇ ನಿಮಗೆ. ಅದಕ್ಕೆ ಡೈವರ್ಸ್ಗಳು ಜಾಸ್ತಿ ಆಗ್ಬಿಟ್ಟಿರೋದು. ನಮ್ಮ ಕುಟುಂಬ ಇರ್ಲಿ ಬಿಡು, ಇವತ್ತೇನೋ ಬೇಜಾರಲ್ಲಿ ಏನೋ ಒಂದು ಮಾತಂದ್ಲು ಆ ಪುಟ್ಟಿ, ಸರಿ, ನನ್ನ ಗಂಡ, ನಮ್ಮ ಅಪ್ಪ ತಾರಕಕ್ಕೇರಿಸ್ಕೊಂಡು ಹೊಡೆದಾಟ, ಬಡದಾಟ, ಗಲಾಟೆ, ಡೈವರ್ಸು, ಇನ್ನೊಂದು. ಜಾಗ್ರತೆ. ಕಾಂಪ್ರಮೈಸ್ ಅಲ್ಲಿ ಹೋಗಿ ಗೆಲುವು ನಿಮ್ಮದು. ಮಿಥುನ ರಾಶಿ. ಬುದ್ಧಿಗೆ ಕಮ್ಯುನಿಕೇಶನ್ಸ್, ಕಸ್ಟಮರ್ ಸರ್ವಿಸ್, ಟೆಲಿಕಾಲಿಂಗ್ಸ್, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅನುಕೂಲ. ಸ್ವಲ್ಪ ಸ್ತ್ರೀಯರು ವಿಚಾರದಲ್ಲಿ ಅಲ್ಲೊಂದು ಅಕ್ಕ, ತಂಗಿ, ನಾದ್ನಿ, ಅತ್ತಿಗೆ ಈ ಥರದಿದ್ರೆ ಅಲ್ಲೊಂದು ಸಣ್ಣ ಎಳೆದಾಟ, ಒದ್ದಾಟ, ನೋವುಂಟು. ಬಂಗಾರ ಅಡವಿಡುವ ಪ್ರಸಂಗ, ಬಂಗಾರ ಕಳ್ಕೊಳ್ಳೋ ಪ್ರಸಂಗ. ಸ್ವಲ್ಪ ಜಾಗರೂಕತೆ ಮಿಥುನ ರಾಶಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಚಂದ್ರ ನಿಮ್ಮನೇಲೆ ಬುಧನ್ ಸಾರ. ಬುಧ ಪಂಚಮದಲ್ಲಿ ಕೂತಿದ್ದಾನೆ. ಸೊ 100% ಸ್ವಲ್ಪ ತಲೆ ಕೆಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಟೆಕ್ನಿಕಲ್ ಸರ್ವಿಸ್ ಓರಿಯೆಂಟೆಡ್ ಡಿಸೈನಿಂಗು, ಕೆತ್ತನೆ, ಗ್ರಾಫಿಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಎಡಿಟಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಈ ಸೆಟ್ ಹಾಕೋದು, ಸ್ಟೇಜ್ ಆಗೋದು, ಈವೆಂಟ್ ಮ್ಯಾನೇಜ್ಮೆಂಟ್ಸ್, ಇಂತಹ ಒಂದು ವೃತ್ತಿ ಉದ್ಯೋಗ ಪರಿಶ್ರಮವಿದ್ದರೂ ಅನುಕೂಲಕರವಾಗಿರತಕ್ಕಂಥ ಒಂದು ದಿನ ಚೆನ್ನಾಗಿದೆ. ಸಿಂಹರಾಶಿ. ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಗಡಿಬಿಡಿಗೆ, ನಂತರ ಇಟ್ ಕಮ್ಸ್ ಇನ್ ಟು ಒನ್ ಕಂಟ್ರೋಲ್. ಯಾಕಂದ್ರೆ ಬುಧ ಸುಖದಲ್ಲಿದ್ದಾನೆ. ನಿಮ್ಮ ಬುದ್ಧಿಶಕ್ತಿ, ಕಲಾ ಮಾಧ್ಯಮದಲ್ಲಿದ್ದೀರಿ, ಜ್ಯೋತಿಷ್ಯದಲ್ಲಿದ್ದೀರಿ, ಯೋಗ, ಪ್ರಾಣಾಯಾಮ, ವೇದ, ಆಗಮ, ಧಾರ್ಮಿಕ, ಇಂತಹ ಒಂದು ವೃತ್ತಿ ಉದ್ಯೋಗ ಬ್ಯೂಟಿಫುಲ್ ಜರ್ನಿ. ಪುರೋಹಿತರಾಗಿದ್ದೀರಿ, ಆಗಮಿಕರಾಗಿದ್ದೀರಿ, ಯಾಜ್ಞಿಕರಾಗಿದ್ದೀರಿ, ನೈಸ್ ಜರ್ನಿ, ಚೆನ್ನಾಗಿದೆ. ಆತ್ಮಕ್ಕೆ ಸಂಬಂಧಪಟ್ಟಂತ ವಿದ್ಯೆಗಳು, ಮಾನಸಿಕವಾಗಿ ಸೈಕಾಲಜಿಸ್ಟ್ಗಳಾಗಿದ್ರು ಕೂಡ ಬ್ಯೂಟಿಫುಲ್ ಡೇ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಸ್ವಲ್ಪ ತಳಮಳವೆ. ವೃತ್ತಿ ಉದ್ಯೋಗ, ಓಡಾಟ, ಸುತ್ತಾಟ, ಬಂಧುಗಳಿಗೆ ಸಂಬಂಧಪಟ್ಟಂತ ಒಂದು ನೋವಿರುತ್ತದೆ. ಯಾರೋ ಹಿರಿಯ ತಾಯಿ ಸಮಾನರಾದಂಥವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ದಿಢೀರ್ ಎಳೆದಾಟಗಳು ಆಗತಕ್ಕಂಥದ್ದಾಗುತ್ತದೆ.
ಎಚ್ಚರಿಕೆ. ಆಕಸ್ಮಿಕ ದೈವ ದರ್ಶನ, ಗುರುದರ್ಶನ, ತೀರ್ಥಕ್ಷೇತ್ರ ಯೋಗ, ಮಹಾಪ್ರಸಾದ ಸೇವನ ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಯೋಗವಿದೆ. ತುಲಾ ರಾಶಿ ಚೆನ್ನಾಗಿದೆ. ಅಲಂಕಾರ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಈ ಕಾಂಡಿಮೆಂಟ್ಸು, ಜ್ಯೂಸು, ಸಣ್ಣ ಪುಟ್ಟ ಟ್ರಾವೆಲ್ಸು, ವೆಹಿಕಲ್ ಸರ್ವಿಸು, ಪಂಚಲೋಹ ವಸ್ತುಗಳ ಮಾರಾಟ, ಅವುಗಳ ತಯಾರಿಸುವಿಕೆ ಅಂಥದ್ರಲ್ಲಿ ತೊಡಗಿಸ್ಕೊಂಡಿರೋರಿಗೆ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ಅದು ಗಾರ್ಮೆಂಟ್ಸ್ ಇರ್ಬೋದು, ಬಟ್ಟೆ ಇರ್ಬೋದು, ಬೋಟಿಕ್ ಇರ್ಬೋದು, ಒಂದು ಸಣ್ಣ ಮೆಸ್ ಇರ್ಬೋದು, ಹಣ್ಣು ಜ್ಯೂಸು ಮಾರೋದು, ಒಂದು ಸಣ್ಣ ಸ್ಟೇಷನರಿ ಅಂಗಡಿ, ಬುಧ ಅನುಕೂಲಕ. ಇನ್ನು ಧನುಸು ರಾಶಿ ವಿಶೇಷವಾಗಿ ಅಷ್ಟಮ ಹಾಗೂ ಭಾಗ್ಯ ಎರಡರ ಪ್ರಭಾವವೂ ಇರುವುದರಿಂದ ಒಂದು ಸ್ವಲ್ಪ ಎಚ್ಚರಿಕೆ. ದೂರ ಪ್ರಯಾಣ, ದೂರದ ಕೆಲಸ, ಗೊತ್ತಿಲ್ಲದ ಕೆಲಸ. ಬುಧ 12ನೇ ಮನೆ ಕೂತಿದ್ದಾನೆ, ಚಂದ್ರ ಅಷ್ಟಮದಲ್ಲಿ ಕೂತಿದ್ದಾನೆ. 100% ಅಲ್ಲೊಂದು ಪೆಟ್ಟುಂಟು, ಎಚ್ಚರಿಕೆ. ತೇರಿಗೆಳಿತು, ಕೋಣ ನೀರಿಗೆಳಿತು, ದಿಸ್ ವಿಲ್ ಹ್ಯಾಪನ್. ಕುಜ ಚೆನ್ನಾಗಿದ್ದಾನೆ. ಸೊ ಇಂಜಿನಿಯರಿಂಗ್ ವಿಭಾಗದ ಕೆಲಸ ಕಾರ್ಯಗಳು, ಪೊಲೀಸ್ ವಿಭಾಗ, ಗುಪ್ತಚರ ಇಲಾಖೆ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್, ಪೇಂಟಿಂಗು, ಹಾರ್ಡ್ ವರ್ಕ್ ಮಾಡತಕ್ಕಂಥ ಕೆಲಸ ಕಾರ್ಯಗಳು, ಕೆತ್ತನೆಯ ಕಾರ್ಯಗಳು, ಕೆಮಿಕಲ್ ಇಂಡಸ್ಟ್ರಿ, ಈ ಒಂದು ಯಂತ್ರಗಳು ತಯಾರಿಸುವಿಕೆ, ಮದ್ದುಗುಂಡುಗಳ ತಯಾರಿಸುವಿಕೆ, ಇಂತಹ ಒಂದು ವಿಭಾಗ ಉದ್ಯೋಗ ಅದ್ಭುತ ಅನುಕೂಲ ಕೊಡತಕ್ಕಂಥ ದಿನ. ಆದರೂ ಗೊತ್ತಿಲ್ಲದ್ದು ಕೊಡೋದು ಮಾಡೋದು ಹೋಗಬೇಡಿ, ಅಲ್ಲೊಂದು ನೋವುಂಟು. 100% ನೋವು ತಿಂತಕ್ಕಂಥದ್ದುಂಟು. ಸಪ್ತಮಾಧಿಪತಿ ಮಲಗಿಬಿಟ್ಟಿದ್ದಾನೆ, ಷಷ್ಠಾಧಿಪತಿಯು 12ನೇ ಮನೇಲಿದ್ದಾನೆ. ವಿಪರೀತ ರಾಜಯೋಗ, ಯಾವುದೋ ಒಂದು ಸಣ್ಣ ಲಾಭ ತೋರಿಸ್ಬಿಟ್ಟು ಟೋಪಿ ಹಾಕ್ಬಿಡ್ತಾರೆ, ಬೇರೆ ಬೇರೆ ಲಿಂಕ್ಗಳು ಕಳಿಸಿ ನಿಮ್ ದುಡ್ಡನ್ನ ಸ್ವೈಪ್ ಮಾಡ್ಬಿಡ್ತಾರೆ, ಹುಷಾರು. ಏನು ಮಕರ ರಾಶಿ, ಚಂದ್ರ ಬುಧನ ಸಾರ, ಬುಧ 11ನೇ ಮನೆ. ಬುದ್ಧಿಪೂರ್ವಕ ಕೆಲಸ ಕಾರ್ಯಗಳು, ಅಲಂಕಾರ, ಒಪ್ಪ, ಓರಣ, ಅಡಿಗೆ ವಸ್ತುಗಳನ್ನ ತಯಾರಿಸುವಿಕೆ, ಸೀರೆ, ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ, ಆಭರಣ, ಅಲಂಕಾರ, ಈ ರೀತಿಯ ವೃತ್ತಿ ಉದ್ಯೋಗಗಳು ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನ, ಅನುಕೂಲಕರ. ಸೋದರಿ ವರ್ಗದಿಂದ ಸಹಕಾರ, ಸ್ವಲ್ಪ ಪ್ರಯಾಣಗಳಲ್ಲಿ ಎಚ್ಚರಿಕೆ. ಕುಜ 12ನೇ ಮನೆಯಲ್ಲಿದ್ದಾಗ ಅಲ್ಲಿ ಏನಾದ್ರೂ ಒಂದು ಸರ್ಜರಿ, ಪೆಟ್ಟು, ಗಾಯ, ಇನ್ಫೆಕ್ಷನ್ಸ್, ಅಲರ್ಜಿಗಳಿರ್ತವೆ, ಹುಷಾರು. ಕುಂಭರಾಶಿ, ಚಂದ್ರ ಬುಧನ ಸಾರ, ಬುಧ ದಶಮದಲ್ಲಿ. ಸೊ ನಿಮಗೆ ವೃತ್ತಿಗೆ ಸಂಬಂಧಪಟ್ಟಂತ ಕೆಲವೊಂದು ಟೆನ್ಷನ್ಗಳು ಇರ್ತವೆ, ವ್ಯವಹಾರ, ವೃತ್ತಿ. ಬುಧ ವೃತ್ತಿ ಮನೆಯಲ್ಲಿದ್ರೆ ಅದೊಂಥರ ತಲೆ ಕೆಡಿಸೋದು ಸ್ವಲ್ಪ ಜಾಸ್ತಿ. ಆದರೆ ಪಂಚಮಾಧಿಪತಿ ಆತ. ಸೊ ಇಟ್ಸ್ ಅ ಬ್ಯೂಟಿಫುಲ್. ದೈವಿಕ ಕಾರ್ಯಗಳು, ಸ್ತ್ರೀಯರಿಗೆ ಸಂಬಂಧಿತ ಕಾರ್ಯಗಳು, ಮುತ್ತು ರತ್ನಗಳ ವ್ಯಾಪಾರ, ಆಮದು ರಫ್ತು, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್, ಕೇಶ ಅಲಂಕಾರ, ಗಾರ್ಮೆಂಟ್ಸ್, ಈ ಒಂದು ಬಟ್ಟೆಗಳನ್ನ ವಾಶ್ ಮಾಡಿಸೋದು, ಐರನ್ ಮಾಡಿಸೋದು, ಅಂತಹ ಒಂದು ಸರ್ವಿಸ್ ಇದೆ. ಕಾರ್ ತೊಳೆಯೋದು, ಕ್ಲೀನಿಂಗ್ ಸರ್ವಿಸಸ್ ಮಾಡಿಸೋದು, ಬ್ಯೂಟಿಫುಲ್. ಮೀನರಾಶಿ, ಕಲಾ ವಿಭಾಗದಲ್ಲಿದ್ದೀರಿ. ಅಲಂಕಾರ, ಒಪ್ಪ, ಓರಣ, ಡಾನ್ಸು, ಭರತನಾಟ್ಯ, ಸಂಗೀತ, ಬರವಣಿಗೆ, ಜ್ಯೋತಿಷ್ಯ, ಆಗಮ, ಫಲಜ್ಯೋತಿಷ್ಯ, ಪಾಂಡಿತ್ಯ, ವೇದ, ಆಗಮ, ಧರ್ಮ, ಗೋಶಾಲೆ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.